2024 ನವೆಂಬರ್ 3ನೇ ತಾರೀಕು ಕನ್ನಡದ ಖ್ಯಾತ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ನಿಧನ ಹೊಂದಿದ್ರು. ಮಾದನಾಯಕನಹಳ್ಳಿಯ ತಮ್ಮ ನಿವಾಸದಲ್ಲಿ ಗುರುಪ್ರಸಾದ್ ಆತ್ಮಹತ್ಯೆ ಶರಣಾಗಿದ್ರು. ಆವತ್ತು ಗುರುಪ್ರಸಾದ್ ಅವರ ಸಾವಿನ ಬಗ್ಗೆ ಹಲವು ಊಹಾಪೋಹಗಳು ಹುಟ್ಕೊಂಡಿದ್ವು. ಗುರುಪ್ರಸಾದ್ ಜೊತೆ ಆತ್ಮಹತ್ಯೆಯ ಸತ್ಯ ಕೂಡ ಅಡಗಿ ಹೋಗ್ಬಿಟ್ಟಿತ್ತು. ಸದ್ಯ ಗುರುಪ್ರಸಾದ್ ಆತ್ಮಹತ್ಯೆಯ ಬಗ್ಗೆ ಆಡಿಯೋ ಒಂದು ವೈರಲ್ ಆಗ್ತಾ ಇದ್ದು ಸಾವಿಗೆ ಕಾರಣವನ್ನ ಹೇಳ್ತಾ ಇದೆ. ಹಾಗಾದ್ರೆ ವೈರಲ್ ಆಗ್ತಾ ಇರುವಂತಹ ಆಡಿಯೋದಲ್ಲಿ ಏನಿದೆ? ಮೊದಲನೇದಾಗಿ ಆ ಆಡಿಯೋ ಗುರುಪ್ರಸಾದ್ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರ ಜೊತೆ ಗುರುಪ್ರಸಾದ್ ಅವರು ಮಾತನಾಡಿರುವಂತಹ ಆಡಿಯೋ. ಆ ಆಡಿಯೋದಲ್ಲಿ ಏನಿದೆ ಅದನ್ನ ನೋಡೋಣ ಬನ್ನಿ. ಹಲೋ, ಹೇಳಿ. ಫೋನ್ ಮಾಡಿದಿರಿ ನಾನು ನಿಮ್ಗೆ ಬೆಳಗ್ಗೆಯಿಂದನು. ಮಗಳು ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೆ ನಾನು ಹೇಳ್ದೆ. ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ? ಒಂದ್ ನಿಮಿಷ ನನಗಿರೋ ಉತ್ತರ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈಗ ಕೇಳಿಸ್ಕೊಡಿ. ಪಾಯಿಂಟ್ ನಂಬರ್ 1, ಜೊತೆ ಇರುವಂತಾಗಿ ನಾನು ಕೆ ಹೇಳಿದ್ದೆ, ಜೊತೆಲೇ ಇದ್ರಿ, ಆಯ್ತಾ? ಆಮೇಲೆ ಮನೆ ಅಂತ ಮನೆಗೂ ಬಂದಾಯ್ತು. ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ. ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ, ಕೂಲಿ ತರ ಸಾಯ್ತಾ ಇದ್ದೀನಿ ಮಗನಾಗಿ, ಅಲ್ವಾ? ಸೊ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು, ಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು ತುಂಬಾ ಕಿಲಾಡಿ ಅನ್ಕೊಂಡಿದ್ದೀರಿ. ನೋಡಿ, ನೀವು ನೋಡಿ ದರ್ಶನ್ದು ಎಪಿಸೋಡ್ಸು ಅದು ಇದು ಎಲ್ಲ ನೋಡಿ, ಆ ತರ ಇರ್ಬೇಕಿತ್ತು. ನಾನು ಹಂಗಿಲ್ವೇ? ನನ್ನ ದುಡ್ಡಿದ್ರು ನಾನು ಹಂಗೆಲ್ಲ ಮಾಡಲ್ಲ. ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಸರಿಯಾಗಿ ಹೇಳ್ತೀನಿ, ತಾಳ್ಮೆ ಬೇಕಿಂತ ಟೈಮಲ್ಲಿ ಅಂತ. ನಿಮ್ಗೆ ಫೋನ್ ಮಾಡಿದ್ ನನಗೆ ಗೊತ್ತಿಲ್ಲ ಒತ್ತಡಗಳು ಏನೇನಿದೆ ಅಂತ. ಎಲ್ಲ ರೆಕಾರ್ಡ್ ಆಗ್ತದೆ, ಇಟ್ಕೊಳ್ಳಿ, ಇವೆಲ್ಲ ಇಟ್ಕೊಳ್ಳಿ. ನೀವು ಎದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ, ಆಯ್ತಾ? ಒಂದು ಅಡುಗೆ ಮಾಡ್ಕೊಡೋದು ಇದು. ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು, ಬಹಳಷ್ಟು ಜನಕ್ಕೆ ಜೊತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ, ಎಲ್ಲ ನಂಬರ್ಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ. ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ, ಅದು ಗೊತ್ತು. ಆದ್ರೂ ನಾನು ಕಂಟ್ರೋಲ್ ತಗೋಬೇಕು. ನಾನು ಕಂಟ್ರೋಲ್ ತಗೊಳಕ್ ಆಗಲ್ಲ. ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು. ಹೇಳಿ, ಮಾತಾಡಿ. ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಈಗಿದ್ರಿ? ಅಭಿಪ್ರಾಯಗಳು ಬದಲಾಗೋದು, ಇದು ಅದನ್ನ ಊಟಕ್ಕೂ ಗತಿ ಇಲ್ಲ, ಏನೇನೋ ಮಾಡ್ಕೊಂಡು ಕೂತಿದ್ದೀನಿ. ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳು ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ. ಹಲೋ, ಇದ್ದೀರಾ? ಅಲ್ಲಲ್ಲ, ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ. ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ, ನೀವ್ ನಡೀತಿದೆ, ಅಡಿಗೆ ಮಾಡ್ಕೊತಿ ಎಷ್ಟು ವರ್ಷಗಳಾಗೋಯ್ತು ಒಂದೊಂದೇ. ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು ನಾನು ನೀಚೆ ಹಾಕ್ತೀನಿ. ನಾನು ನೀಚೆ ಅಲ್ಲ. ಹೋಗು ಅಂದ್ರಿ, ಬಂದೆ, ಹುಷಾರಿಲ್ಲ, ನೀನ್ ಹೋಗಿ ನೀನ್ ಸುಧಾರ್ಕೊಂಬ ಅಂತ ಬಂದ್ಮೇಲೆ ಸತ್ಯದ ಬರ್ತಿದ್ಯಾ? ನೀವೇ ಸರಿ. ಅಯ್ಯೋ, ಕೇಳಿಸ್ಕೊಳ್ರಿ, ಮಾತಾಡ್ಕೊಡುದು. ಈಗ ನಾನು ಬದಲಿದ್ದೀನಿ, ಕೇಳಿಸ್ಕೋಬೇಕು. ಒಂದೇ ಒಂದು ಪಾಯಿಂಟ್. ನೀವು ಬಂದ್ರಿ, ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ. ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ. ನನಗೆ ಅದಕ್ಕೆ ಟೈಮ್ ಇರ್ಲಿಲ್ಲ, ನಂಗೆ ಬೇಕು ಬೇಡದ್ದು. ನಿಮ್ಗೆ ಏನೋ ಒಂದಷ್ಟು ಮಾಡ್ಬಿಟ್ಟು ಸಾಯ್ಬೇಕು ಅಂತಾನೆ. ನೀವೇನು ತಪ್ಪು ಮಾಡ್ತಿಲ್ಲ, ನಾನ್ ತಪ್ಪು ಮಾಡಿ ನಾನ್ ನಿಮ್ಮನ್ ಮೇಲೆ ಹುಟ್ಟಾಕೊಂಡು ಹೇಳ್ತಿದೀನಿ ಮಾಡ್ತಿದ್ದೀರಾ? ಇವಾಗ ಈ ಮಗುನ್ ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಂತಾನ? ಅಷ್ಟೇ ಅಲ್ಲ, ಅದು ಸ್ಕೀಮ್. ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ, ಅಲ್ಲಿರ್ಬೇಕು, ಇಲ್ಲಿರ್ಬೇಕು. ಇದು ರೂಮ್ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಅಷ್ಟೊತ್ತು ಮಾಡ್ಬೇಕು, ಯಾವ ಹುಡುಗನ್ ಕರ್ಕೋಬೇಕು, ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು. ಓಕೆ, ಇಲ್ಲ, ತಪ್ಪು. ನಾನು ಆತರ ಹೇಳ್ತಿಲ್ಲ, ನಾನು ಹೇಳ್ತಿರೋದೇ ಬೇರೆ. ನಿಮ್ಗೆ ಅದು ನಾಳೆ ಮೆಸೇಜ್ ಕಳಿಸ್ತೀನಿ. ಇರಕ್ಕಾಗಲ್ಲ ಅಂದ್ರೆ ಇನ್ನೇನು ಅರ್ಥ? ಅದು ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ. ನನ್ ಬಿ ಪಿ ರೈಸ್ ಮಾಡಿಸ್ಬೇಡಿ. ನಂಗೆ ತುಂಬಾ ಸುಸ್ತಲ್ಲಿ ಇದೀನಿ, ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಹಿಂಗಿದೀನಿ, ಈ ತರ ಇದ್ದೀನಿ, ಆಯ್ತಾ? ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದೀನಿ. ₹1 ಸಾಯ್ತಾ ಇದ್ದೀನಿ. ಹೀಗಿದೆ ನನ್ನ ಪರಿಸ್ಥಿತಿ. ಇದು ಮಧ್ಯಾಹ್ನ ಇಷ್ಟೆಲ್ಲ ಮೂರ್ ಕೆಡ್ಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ. ಆಯ್ತು, ಏನೋ ಮಾಡಿ ಮಾತಾಡಿದೀನಿ. ಅದಕ್ಕೆ ಹೊರಗೆ ಬಂದಿದ್ದು ನಾನು, ತೊಂದರೆ ಕೊಡ್ಬಾರ್ದು, ಜಗಳನೂ ಮಾಡ್ದಂಗ್ ಬಂದಿದ್ದು ಇದಕ್ಕೆ. ಅದಕ್ಕೆ ಆಯ್ತು, ಸಂತೋಷ. ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೋಡ್ಬೇಕು ದಯವಿಟ್ಟು. ಎಷ್ಟೊತ್ತಿಗೆ ಅಂತಲ್ಲ, ನಿಮ್ಗೆ ನೀವು ಓದ್ಬೇಕು. ನೀವ್ ಅದನ್ನು ಓದಿ, ನಿಮ್ಮದೆಲ್ಲ ನೀವು ಓದ್ಬೇಕ್ರಿ. ನೀವು ಓದ್ ತಿಳ್ಕೋಬೇಕು.
ಏನ್ ಕಷ್ಟಗಳಿದೆ ಅಂತ, ಗಂಡ ಕಷ್ಟದಲ್ಲಿದ್ದಾಗ ನನ್ನ ಜವಾಬ್ದಾರಿಗಳೇನು ಅಂತ ತಿಳ್ಕೊಬೇಕು. ನಾನೊಂದು ಲೆಟರ್ ಬರೆಯೋದಂತ ಬರದೇ ಬರ್ತೀನಿ, ಕಳಿಸ್ತೀನಿ ನೋಡಿ. ಮೈರ ಶೇಕ್ ಶುರು ಆಗೋಯ್ತು ನನಗೆ. ಇರ್ಲಿ, ಒಳ್ಳೇದಮ್ಮ, ಮಾಡ್ತೀನಿ ಬಿಡಿ ನಾಳೆ. ರೀ ಕೇಳಿಸ್ಕೊಳ್ಳಿ, ಹೇಳಿ. ನನ್ ಜೊತೆ ಸಂಸಾರ ಮಾಡಕ್ಕಾಗಲ್ವಾ, ಬೇಡ ಬಿಟ್ಟಾಕ್ಬಿಡಿ. ನಾನು ಅದನ್ನೇ ಗೂಪಗೂ ಹೇಳಿದೆ ನೋಡ್ರಿ, ನನ್ಗೆ ಆಯ್ತು ನಮ್ಮಿಬ್ರದ್ದು ಮಧ್ಯೆ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ. ಅವ್ರಿಗೆ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ನನ್ನನ್ ಬಿಟ್ಟಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು. ಆಯ್ತು ನಿಮ್ದು ನೀವು ಮಾತಾಡಿ, ನಾನು ನಾಳೆ ಮೆಸೇಜ್ ಕಳ್ತೀನಿ, ಓದಿ ಆಮೇಲೆ ಮಾತಾಡೋಣ. ಅಷ್ಟೇ ತಾನೇ, ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು. ನಾನ್ ನಿಮಗ್ ತೊಂದ್ರೆ ಕೊಡ್ಬಾರ್ದು, ನಿಮಗ್ ಟಾರ್ಚರ್ ಮಾಡ್ಬಾರ್ದು, ಅವಳು ಹಂಗ್ ಮಾಡಿದ್ಲು ಇವಳು ಹಿಂಗ್ ಮಾಡಿದ್ಲು ಅನ್ಬಾರ್ದು ಅಂತಾನೆ ನಾನು ಬಂದ್ಮೇಲೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ. ರೀ ನಾನ್ ಯಾಕೆ ಬರ್ತೇನೆ ನೋಡ್, ಅವಾಗ ಬಂದ್ ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನು ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ. ಗಂಡನು ನೆಮ್ಮದಿಯಾಗಿರೋದು ಗಂಡ ಮುನ್ಸ್ಕೊಂಡ್ ಹೋಗಿ ನನ್ ಮೇಲೆ ಚಪ್ಪಲಿ ನೋಡ್ಬೇಕು, ಹೋಗಿ ರೂಮ್ ಅಲ್ಲಿ ಕುತ್ಕೊಂಡಿದ್ರು ಅವ್ನ್ ಕೆರದಲ್ಲಿ ಓಡ್ಸ್ಕೊಂಡ್ ಬರ್ಬೇಕಾ ಈಚೆ ಕಡೆ. ಇದನ್ನ ನಾಳೆ ಪ್ರೂವ್ ಮಾಡಿ ಕೋರ್ಟಲ್ಲಿ. ಕೋರ್ಟ್ ಕೊಡಂಗಿದ್ರೆ 2 ತಿಂಗಳು ತಡ್ಕೊಂಡಿದ್ದು ಕೋರ್ಟ್ ಕೊಡ್ಬೇಕಾದ್ರೆ ಬಡ್ದು ಕೊಲೆಗಳು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಒತ್ತಡ ಆಗ್ತಾರೆ. ನೀವು ಆಗ್ತಿದ್ರಿ, ನಿಮ್ದೊಂದು ಸ್ಕೀಮ್ ಇತ್ತು, ಅದು ಆಗಿಲ್ಲ. ಇರ್ಲಿ ಬಿಡಿ, ನಾನು ಮಾತಾಡ್ತೀನಿ ಬಿಡಿಪ್ಪ. ನಾಳೆ ಸ್ವಲ್ಪ ಬಿಡಿ, ಸುಸ್ತಾಗ್ಬಿಟ್ಟಿದೀನಿ, ನಡುಕ್ತಾ ಇದ್ದೀನಿ ಬಿಪಿಲಿ. ನಾ ಮಾತಾಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಈ ಆಡಿಯೋ ಸಂಭಾಷಣೆ ಇದೆಯಲ್ಲ, ಇದು ಗುರುಪ್ರಸಾದ್ ಅವರ ಸಾವಿಗೂ ಮುನ್ನಾ ದಿನ ಅವರು ಹಾಗೆ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರು ಮಾತನಾಡಿದ್ದು ಅಂತ ಹೇಳಲಾಗಿತ್ತು. ಜೊತೆಗೆ ಗುರುಪ್ರಸಾದ್ ಅವರೇ ಇದನ್ನ ತಮ್ಮ ಆಪ್ತರ ಜೊತೆ ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಸುಮಿತ್ರಾ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಇದು ಬಹಳ ಹಳೆಯದಾದಂತಹ ಆಡಿಯೋ. ಜೊತೆಗೆ ಆಡಿಯೋನ ರೆಕಾರ್ಡ್ ಮಾಡಿ ನಾನೇ ಗುರುಪ್ರಸಾದ್ ಅವರ ಸಂಬಂಧಿಕರೊಬ್ಬರಿಗೆ ಕಳಿಸಿದ್ದೆ, ಅವರು ಅದನ್ನ ವೈರಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಜೂನಲ್ಲಿ ನಡೆದಿರೋಂಥ ಕತೆನ ಏನೋ ಮಗುನ ನೋಡ್ತಿಲ್ಲ, ಹುಷಾರಿಲ್ದೆ ಇದ್ದಾಗ ಮನೆ ಕಳ್ಸಿದ್ರು, ನೋಡ್ತಿಲ್ಲ, ನೀವು ಜೊತೆಲಿ ಏನೋ ಇದೀರಂತೆ, ಒಂಚೂರು ನೋಡಿ ಹಿಂಗೆ ಅವರೇ ರೆಕಾರ್ಡ್ ಮಾಡಿ ಕಳ್ಸಿದ್ದಾರೆ, ಕೋಪದಲ್ಲಿ ಏನೋ ಮಾತಾಡ್ತಿದ್ರೆ ಒಂಚೂರು ನೀವು ಮಾತಾಡಿ ಅಂತ ಕಳ್ಸಿದ್ದು ಆಡಿಯೋ. ನೀವು ಯಾಕಂದ್ರೆ ಅವರು ನಮ್ಮ ಯಜಮಾನ್ರಿಗೆ ಚಿಕ್ಕಪ್ಪ, ನನಗೆ ಮಾವ ಆಗ್ತಾರೆ. ನಾನು ನನ್ನ ಮಗು ಕಂಡ್ರೆ ಸ್ವಲ್ಪ ಅವ್ರಿಗೆ ಪ್ರೀತಿ ಇತ್ತು, ಆ ಕಾರಣದಿಂದ ಮಗುಗೆ ಈ ತರ ಆಗಿದೆ ನೋಡಿ ಅವ್ರು ಏನೋ ಕೋಪದಲ್ಲಿ ಮಾತಾಡ್ಕೋತಾರೆ, ಮೊದಲೇ ಸಿನಿಮಾ ಅದು ಇದು ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ, ನೀವು ಒಂಚೂರು ಮಾತಾಡಿ ಅನ್ನೋ ಕಾರಣದಲ್ಲಿ ಅದೇ ಮನುಷ್ಯ ಏನ್ರಿ ಇದು ಗರ್ಭಕಾಂಡ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ ಬ್ಯಾಕ್ ಮೆಸೇಜು. ಯಾವತ್ತು ಆಡಿಯೋ ಸೆಂಡ್ ಆಗಿದೆ ಅನ್ನೋದು ನಾನು ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಅದನ್ನ ಹಾಕಿ, ನಾನು ವಾಟ್ಸಪ್ ಸ್ಟೇಟಸ್ ಕೊಡ್ತೀನಿ ಸರ್. ಈಗ ಅದು ಮಾತಾಡ್ತಿದ್ದಾರೆ, ಈ ತರ ಸಮಸ್ಯೆ ಎದುರಾದಾಗ ನನ್ನ ಸ್ಟೇ ತಂದ್ಬಿಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಗಂಡ ಹೆಂಡತಿ ಸಂಬಂಧನ ಅಪಪ್ರಚಾರ ಮಾಡ್ತಾರೆ ಅಂದ್ರೆ ನೀವೇ ಹೇಳಿ ಸರ್. ಯಾವ ಗಂಡ ಹೆಂಡತಿ ಜಗಳ ಆಡಲ್ಲ, ಅದ್ರಲ್ಲಿ ಜಗಳ ಅಂತ ಆ ಆಡಿಯೋದಲ್ಲಿ ನಿಮ್ಗೆ ಏನಾದ್ರು ಜಗಳ ಆಡ್ತಿರೋ ತರ ಕಾಣಿಸುತ್ತಾ, ಅಥವಾ ಅವ್ರ ಮನಸ್ಸಿಗೆ ನೋವು ಉಂಟಾಗುವಂಥದ್ದು ನಾನೇನಾದ್ರೂ ಹೇಳಿದಿನ? ಇನ್ನು ಅವರೇ ಹೇಳಿದ್ದಾರೆ ದರ್ಶನ್ ಅದು ಇದು ಅಂತ. ಅದಾದ್ರೂ ನಾನು ಯಾವತ್ತಿಗೂ ಅವರು ನನ್ನ ಹೋಗೆ ಬಾರೆ ಅಂತ ಕರೆದಿಲ್ಲ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೇ ರೀತಿ ಜಗಳಗಳಿಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.